ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಪಾರಿಜಾತ ಇತ್ತು, ಅದನ್ನು ಹೇಗೆ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಅನ್ನೋದು ಈ ವಿಡಿಯೋದಲ್ಲಾಗಿರುತ್ತೆ. ಸ್ವಲ್ಪ ರೆಡ್ ಕಲರು ಇದು ಬಿಟ್ಟಿತ್ತು, ಏನದು ಏನು ಹೇಳ್ತಾರದು, ತುಂಬೆ ಹೂವು ಬಿಟ್ಟಿತ್ತು. ಸುಮಾರು ದಿನ ಆಗಿತ್ತು. ಅದು ಸೀಡ್ಸ್ ಎಲ್ಲೋ ಹೋಗಿದ್ದಾಗ ತೊಗೊಂಡು ಬಂದು ಹಾಗೆ ಬರ್ತಾ ಕೈಯಲ್ಲೇ ಇಟ್ಕೊಂಡು ಬಂದು ಹಾಗೆ ಹಾಕಿದ್ದೆ. 2 ಗಿಡ ಬಂದಿತ್ತು. ಇನ್ನೊಂದು ವೈಟು ಪಿಂಕು ಹಾಕಿದ್ದೆ, ಅದು ಯಾಕೋ ಬಂದಿಲ್ಲ. ರೆಡ್ ಮಾತ್ರ ಬಿಟ್ಟಿದೆ. ಮೋಸ್ಟ್ಲಿ ಗಿಡ ಬಂದಿರ್ಬೋದು, ನಿಧಾನಕ್ಕೆ ಬಿಡುತ್ತೆ. ನಾನು ನಿನ್ನೆ ಸಂಜೆನೇ ಈ ಥರ ವೇಲ್ನ ಜಾಯಿನ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪಾರಿಜಾತ ಗಿಡಕ್ಕೆ ಕಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ಹೂವು ಜಾಸ್ತಿ ಸಿಗ್ತಾಯಿತ್ತು. ಹಾಗಾಗಿ ಎಲ್ಲನೂ ಕುತ್ಕೊಂಡು ಕೆಳಗಡೆ ಎಲ್ಲನೂ ಆರ್ಸೋಕ್ಕಾಗಲ್ಲ. ಹಾಗಾಗಿ ದುಪ್ಪಟ ಕಟ್ಬಿಟ್ರೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಒಂದು ಸಾರಿ ಗಿಡ ಅಲುಗಾಡ್ಸೋದು ಯಾಕೆ ಅಂತಂದರೆ ಮೇಲ್ಗಡೆಯಿಂದ ಬಿದ್ದವು ಇನ್ನು ಗಿಡದ ಮೇಲೆ ಇರುತ್ತೆ. ಹಾಗಾಗಿ ಅದನ್ನು ಅಲುಗಾಡಿಸಿ ಮಿಕ್ಕಿದ್ದೆಲ್ಲ ಗಿಡದ ಮೇಲೆ ಇರೋದೆಲ್ಲ ನನಗೆ ಸಿಕ್ತು. ನಂಗೆ ಎಷ್ಟು ಖುಷಿ ಆಗ್ತು ಅಂದರೆ ನನಗೆ ಎಷ್ಟು ಹೂವು ಸಿಕ್ಕಿದೆಯೋ, ಒಂದು ಬುಟ್ಟಿ ತುಂಬ ಹೂವು ಸಿಕ್ಕಿದೆಯೋ ಅಷ್ಟು ಕೆಳಗಡೆ ಬಿದ್ದಿದೆ. ಎಲ್ಲದಕ್ಕೂ ಆಗಲ್ಲ. ಹಾಗಾಗಿ ಸ್ವಲ್ಪ ನನಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟನ್ನು ಕಟ್ತೀನಿ. ಮತ್ತು ನಮ್ಮನೆಯವರು ಏನು ಮಾಡ್ತಾರೆ ಅಂದರೆ ಕಾರನ್ನು ಹಿಂದಕ್ಕೆ ಗಿಡದ ಕೆಳಗಡೆಗೆ ನಿಲ್ಲಿಸ್ತಾರೆ. ಒಂದಷ್ಟು ಮೇಲ್ಗಡೆ ಹೋಗಿ ಬಿಡ್ತಾ ಇದೆಯಲ್ಲ ಆ ಹೂವೆಲ್ಲ ಕಾರ್ ಮೇಲೆ ಬೀಳುತ್ತೆ. ಹಾಗಾಗಿ ನಾನು ಜಾಸ್ತಿ ವೇಲ್ ಕಟ್ಟಿಬಿಟ್ರೆ ರೋಡ್ಗೆ ಒಂದು ಸ್ವಲ್ಪ ಹೊರಟೋಗುತ್ತೆ ಅದು ಕಟ್ಟಿರೋದು. ಹಾಗಾಗಿ ನಾನು ಅಲ್ಲಿ ಕಟ್ಟಿಲ್ಲ. ಒಂದು 2 ಕಡೆ 2 ವೇಲು ಜಾಯಿನ್ ಮಾಡಿ ಕಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಪ್ರೇಟ್ ಒಂದು ಸಿಂಗಲ್ ವೇಲ್ನ ಕಟ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾಯಿದ್ರು ನಮ್ಮ ಮನೆಯವರು ಕೂಡ, ನನ್ನ ಮಗಳು ಎಲ್ಲ ಹೇಳ್ತಾಯಿದ್ರು, ಇನ್ನೊಂದು 2 ವೇಲ್ ಈ ಥರ ಸ್ಟಿಚ್ ಮಾಡಿ ಹೊಲ್ಕೊಂಬಿಡು, ಕಟ್ಟಿದ್ರೆ ನಮಗೆ ಜಾಸ್ತಿ ಹೂವು ಸಿಗುತ್ತೆ ಅಂತ. ನಮ್ಮ ಮನೆಯವ್ರಿಗೇನೋ ಒಂಥರ ಖುಷಿ ಇದು ಪಾರಿಜಾತ ಹೂವು ನೋಡಿದ್ರೆ. ಬೇಡ ತುಳಿಬೇಡ ಅಂತೆಲ್ಲ ಹೇಳ್ತಿರ್ತಾರೆ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಿಕ್ಕಿದೆ ಇದರಿಂದನೇ. ಮತ್ತು ಕಾರ್ ಮೇಲೆ ನೋಡಿ ಎಷ್ಟು ಬಿದ್ದಿದೆ ಅಂತ. ತುಂಬ ಬೀಳ್ತಿರುತ್ತೆ. ಅಂದರೆ ಜಾಸ್ತಿ ಹೊತ್ತು ಇರಲ್ಲ ಇದು, ಸ್ವಲ್ಪ ಹೊತ್ತಷ್ಟೇ ಇರೋದು. ಒಟ್ಟಲ್ಲಿ ನೀರು ಚುಮ್ಕಿಸ್ಬಿಟ್ಟು ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ಬಂದುಬಿಟ್ರೂ ಇಲ್ಲಿ ಒಣಗೋಗ್ಬಿಡುತ್ತೆ. ಹಾಗಾಗಿ ಬಿಸಿಲು ಬರೋಕ್ಕಿಂತ ಮುಂಚೆ ನಾವು ಕೆಳಗಡೆ ಬಿದ್ದಿರೋದನ್ನೆಲ್ಲ ಆರಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಫುಲ್ಲು ಕೆಳಗಡೆ ಅಂತೂ ಸಿಕ್ಕಾಬಿಟ್ಟೆ ಹೂ ಬಿದ್ದಿತ್ತು. ಮತ್ತು ಹಾಗೆ ಕಟ್ಟಿರೋದನ್ನು ಬಿಚ್ಕೊಂಡ್ಬಿಡ್ಬೇಕು. ನಾನು ಅಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ. ನಮ್ಮ ಮನೆಯವರು ಬೇಡ ಅಲ್ಲೇ ಬಿಡಬೇಡ ಅಂತ ಹೇಳ್ತಿರ್ತಾರೆ. ಸಂಜೆ ಡೈಲಿ ಕಟ್ಟೋದು, ಬೆಳಗ್ಗೆ ಎದ್ದು ತೆಕ್ಕೊಳ್ಳೋದು ಇದೇ ಆಗಿದೆ. ನನಗೆ ಇದೇ ಒಂದು ಕೆಲಸ. ಕೆಳಗಡೆ ಇದ್ದರೆ ಸ್ವಲ್ಪ ಬಿಡಿಸಿ ಎಲ್ಲನೂ ನೈಟೇ ಪೋಣಿಸ್ಕೊಂಡ್ಬಿಡ್ತೀನಿ. ಯಾರೋ ಹೇಳಿದ್ರು ಪಾರಿಜಾತ ಹೂನ ಗಿಡದಿಂದ ಕಿತ್ಕೋಬಾರ್ದು, ಬಿದ್ದಿರೋದನ್ನೇ ಹಾರಿಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ನಾನು ಅದನ್ನು ಬಿಡಿಸ್ಕೊಳ್ಳೋದನ್ನು ಬಿಟ್ಟೆ. ಆದರೂ ಒಂಥರ ಮನಸ್ಸು ಒಂಥರ ಅನ್ನಿಸ್ತಿರುತ್ತೆ. ಇದೇ ಥರ ಮಲ್ಲಿಗೆ ಹೂ ಬಿಡಬಾರ್ದಾ, ನಾನು ಹಾಕಿರೋ ಗಿಡದಲ್ಲೆಲ್ಲ ಮಲ್ಲಿಗೆ ಹೂ ಬಿಡಬಾರ್ದಾ, ನಾನು ಸಂಜೆ ಟೈಮ್ ಕಿತ್ಕೊಂಡು ಅದನ್ನು ಕಟ್ಟಬಾರ್ದಾ ಅಂತ ಅಂದ್ಕೊತಾ ಇರ್ತೀನಿ. ಆದರೂ ಒಂಥರ ಖುಷಿ ಇದೆ. ಇದು ಕೂಡ ಪಾರಿಜಾತ ತುಂಬ ಒಳ್ಳೆಯದು ಅಂತಾರೆ. ಹಾಗಾಗಿ ಎಲ್ಲ ವೇಲು ಈ ಥರವೂ ಕಟ್ಟಿ, ಈ ವೇಲಲ್ಲೂ ಸಿಂಗಲ್ ವೇಲಿದು ಅದರಲ್ಲೂ ಹಾಕಿದ್ನಲ್ವ, ಅದಕ್ಕೆ ಸರಿ ಈ ಗಿಡನ ಚೆನ್ನಾಗಿ ಅಲುಗಾಡಿಸಿದ್ರೆ ಎಲ್ಲ ಬೀಳುತ್ತೆ. ಎಲೆ ಎಲ್ಲ ಆಚೆ ಹಾಕ್ಬಿಟ್ಟು ಎತ್ಕೊಂಡಿದ್ದೀನಿ. ನೋಡಿ ಎಷ್ಟು ಹೂವು ಮತ್ತು ದಾಸವಾಳ ಎಲ್ಲ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಸಿಕ್ಕಿದೆ ನೋಡಿ. ನನಗಂತೂ ತುಂಬ ಖುಷಿ. ನನಗಿಷ್ಟು ಹೂವು ಇದ್ರೂ ಸಾಲಲ್ಲ, ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಆಸೆ ಜಾಸ್ತಿ ನನಗೆ ಹೂವು ಮುಡಿಸಿ ಪೂಜೆ ಮಾಡಬೇಕು ಅನ್ನೋದು. ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.